ಏನಿವತ್ತು ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಏನು ನಂದಿ ಗ್ರಾಮದಲ್ಲಿ ಈಗ ಸಿದ್ದರಾಮಯ್ಯ ಕೂಡ ಆಗಮಿಸ್ತಾರೆ ಮತ್ತು ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದು ಕೂಡ ಈಗ ಎಲ್ಲ ತಯಾರಿ ನಡೀತಕ್ಕಂಥದ್ದು. ಈಗ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆದಂತಹ PN ರವೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಈಗ ಇವತ್ತು ಸಿದ್ದರಾಮಯ್ಯ ಅವರು ಎಷ್ಟೊತ್ತಿಗೆ ಬರ್ತಾರೆ, ಯಾವ ರೀತಿ ತಯಾರಿ ನಡೆದಿದೆ ಸರ್? ಟಿಪಿ ಪ್ರಕಾರ 10 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರನ್ನ ಬಿಡ್ತಾ ಇದ್ದಾರೆ. ಇಲ್ಲಿಗೆ 10 ಗಂಟೆ 40 ನಿಮಿಷಕ್ಕೆ ರೀಚ್ ಆಗ್ತಾರೆ. ಇಲ್ಲಿಗೆ ಬಂದ ತಕ್ಷಣನೇ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾನ್ಯ ಸಚಿವರುಗಳು ಕೂಡ ದೇವರ ದರ್ಶನವನ್ನು ಪಡೀತಾರೆ. ನಂತರದಲ್ಲಿ ಇಲ್ಲಿಂದ ನಂದಿಗಿರಿಧಾಮಕ್ಕೆ ಸಚಿವ ಸಂಪುಟ ಸಭೆಯನ್ನ ಮಾಡಲಿಕ್ಕೆ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಮೇಲಿನ ಕೂಡ ನಂದಿಗಿರಿಧಾಮದ ಮೇಲಿನ ಕೂಡ ಮಯೂರ ಸಭಾಂಗಣದಲ್ಲಿ ಕ್ಯಾಬಿನೆಟ್ ಅನ್ನ ಮಾಡಲಿಕ್ಕೆ ಬೇಕಾದಂತಹ ಸಭಾಂಗಣದ ತಯಾರಿ ನಡೆದಿದೆ. ಆಮೇಲೆ ಸೀನಿಯರ್ IAS ಆಫೀಸರ್ಸ್ಗಳಿಗೂ ಕೂಡ ವೇಟಿಂಗ್ ಲಾಂಚ್ ಅನ್ನ ಮೇಲೆ ಮಾಡಿದ್ದೀವಿ ಮತ್ತು ಪ್ರೆಸ್ ಮಾಡಿದ್ವಿ ಮತ್ತು ಅವರಿಗೂ ಕೂಡ ಮೀಡಿಯಾವನ್ನ ಉದ್ದೇಶಿಸಿ ಮಾತಾಡಲಿಕ್ಕೂ ಕೂಡ ಬೇಕಾದಂತ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಜೊತೆಗೆ ಈ ಸಭೆಗೆ ಎಲ್ಲ ಹಿರಿಯ ಅಧಿಕಾರಿಗಳು, ಮೀಡಿಯಾ ಪರ್ಸನ್ಸ್, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಮತ್ತು ಜನಪ್ರತಿನಿಧಿಗಳು ಕೂಡ ಎಲ್ಲ ಬರ್ತಾ ಇದ್ದಾರೆ. ಸರ್, ಇವು ದೇವಸ್ಥಾನ ಯಾವ ರೀತಿ ಅಲಂಕಾರ ಮಾಡಿದೆ? ತುಂಬಾ ಖುಷಿ ಆಗ್ತಾ ಇದೆ. ದೇವರಿಗೆ ಒಳ್ಳೆಯ ಅಲಂಕಾರವನ್ನ ಮಾಡಿದೀವಿ. ಹಾಗಾಗಿ ಏನು ಭೋಗನಂದೀಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿಯ ಏನು ದೇವಸ್ಥಾನಗಳಿದಾವೆ, ಒಂದು 4 ದೇವರುಗಳು ಒಳಗಡೆ ಇದೆ. ಎಲ್ಲ ದೇವರುಗಳಿಗೂ ಕೂಡ ಒಳ್ಳೆ ಅಲಂಕಾರವನ್ನ ಮಾಡಿದ್ದಾರೆ ಮತ್ತು ಅರ್ಚಕರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಎಲ್ಲರಿಗೂ ಕೂಡ ದೇವರ ದರ್ಶನ ಆದ್ಮೇಲೆ ಒಂದು ಪ್ರಸಾದವನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಕೈಗೊಂಡಿದೆ. ಸರ್, ಈಗ ಯಾಕೆ ಮಾಧ್ಯಮಗಳ ಒಳಗಡೆ ಪ್ರವೇಶ ಇಲ್ಲ ಅಂತ ನಿರ್ಬಂಧ ಮಾಡಿದಾರೆ? ನಿರ್ಬಂಧ ಏನಿಲ್ಲ, ನಿಮ್ಗೆಲ್ಲ ಅವಕಾಶ ಕೊಟ್ಟಿದೀವಲ್ಲ. ಇಲ್ಲೆಲ್ಲ ಅವಕಾಶ ಇದೆ. ಒಳಗಡೆ ಕಂಜೆಸ್ಟೆಡ್ ಇದೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಹೆಚ್ಚು ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅಧಿಕೃತವಾಗಿ ನಾವು ಒಳಗಡೆ ಫೋಟೋಗ್ರಾಫರ್ ಇಟ್ಕೊಂಡಿದೀವಿ. ಆ ಲಿಂಕ್ ಅನ್ನು ನಿಮಗೆ ಶೇರ್ ಮಾಡ್ತೀವಿ. ಪ್ರಾರಂಭ ಆಗ್ಲಿ ಅಂತ ಕಾಯ್ತಾ ಇದೀವಿ. ಅದು ಬಂದ ತಕ್ಷಣ ನಿಮಗೆ ಲಿಂಕ್ ಶೇರ್ ಆಗುತ್ತೆ. ಏನು ಇದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅಂತ PN ರವೀಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.